ಚಿಂತನ ಮೋಹನ್ ವೆರ್ನೇಕರ್ ಅವರಿಂದ. ಮನುಷ್ಯನ ಮಹತ್ವವನ್ನು ಅವನ ಎತ್ತರ, ದೇಹದ ಗಾತ್ರ ಅಥವಾ ಬಾಹ್ಯ ರೂಪದಿಂದ ಅಳೆಯಲಾಗುವುದಿಲ್ಲ. ಅವನ ಚಿಂತನೆ, ವ್ಯಕ್ತಿತ್ವ, ಗುಣ, ಸಾಧನೆ ಮತ್ತು ಸಮಾಜಕ್ಕೆ ನೀಡುವ ಕೊಡುಗೆಯೇ ಅವನ ನಿಜವಾದ ಅಳತೆ. ಅದಕ್ಕಾಗಿಯೇ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ನಮಗೆ ಆದರ್ಶವಾಗಿರುವುದು. ವಿಷ್ಣುವಿನ ವಾಮನಾವತಾರ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಕುಳ್ಳಗಿನ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ಬಂದ ವಾಮನ 3 ಹೆಜ್ಜೆಗಳಲ್ಲಿ ತ್ರಿಲೋಕವನ್ನೇ ಅಳೆಯುವ ಮೂಲಕ ತನ್ನ ದೈವಿ ಮಹಿಮೆಯನ್ನು ಲೋಕಕ್ಕೆ ತೋರಿಸಿದನು. ಭಾರತದ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಎತ್ತರ 5 ಅಡಿ 2 ಇಂಚಾಗಿತ್ತು. ಆದರೆ ಅವರ ಪ್ರಾಮಾಣಿಕತೆ, ಸರಳತೆ, ದೇಶಪ್ರೇಮ ಮತ್ತು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಅವರನ್ನು ಭಾರತ ಇತಿಹಾಸದಲ್ಲಿ ಅಜರಾಮರರನ್ನಾಗಿ ಮಾಡಿತು. ಕ್ರಿಕೆಟ್ ಲೋಕದ ದಿಗ್ಗಜ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಕುಳ್ಳಗಿನ ವ್ಯಕ್ತಿಯೇ. ಆದರೆ ಅವನ ಪ್ರತಿಭೆ, ನಿರಂತರ ಪರಿಶ್ರಮ, ವಿನಯ ಮತ್ತು ಶಿಸ್ತು ಅವರನ್ನು ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರನ್ನಾಗಿ ಮಾಡಿತು. ಜಗತ್ತಿಗೆ ಅಹಿಂಸೆಯ ಮಾರ್ಗ ತೋರಿಸಿ ವಿಶ್ವ ಮಾನ್ಯತೆ ಪಡೆದ ಮಹಾತ್ಮ ಗಾಂಧೀಜಿಯವರ ಎತ್ತರ ಇದ್ದದ್ದು 5 ಅಡಿ 5 ಇಂಚು. ವಿಶ್ವದ ಮೊದಲ ಗಗನಯಾತ್ರಿ ಖ್ಯಾತಿಯ ಯೂರಿ ಗಗಾರಿನ್ ಎತ್ತರ ಬರೇ 5 ಅಡಿ 2 ಇಂಚಾಗಿತ್ತು. ಸಣ್ಣ ದೀಪವೇ ದೊಡ್ಡ ಕತ್ತಲೆಯನ್ನು ಓಡಿಸುತ್ತದೆ. ಪುಟ್ಟ ಬೀಜವೇ ಬೃಹತ್ ಆಲದ ಮರವಾಗಿ ಬೆಳೆಯುತ್ತದೆ. ಒಂದು ಸಣ್ಣ ಮಾತು ಜೀವನವನ್ನು ಬದಲಾಯಿಸಬಹುದು. ಒಂದು ಸಣ್ಣ ಸಹಾಯ ಮತ್ತೊಬ್ಬರ ಬದುಕಿಗೆ ಹೊಸ ಭರವಸೆಯನ್ನು ನೀಡಬಹುದು. ಹಾಗೆಯೇ ಮನುಷ್ಯನ ಕೀರ್ತಿಯು ಅವನ ರೂಪದಿಂದಲ್ಲ, ಅವನು ರೂಪಿಸಿದ ಮೌಲ್ಯಗಳಿಂದ ಬೆಳೆಯುತ್ತದೆ. ಆದ್ದರಿಂದ ಬಾಹ್ಯ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯವನ್ನು ಗುರುತಿಸುವ ಸ್ವಭಾವ ನಮ್ಮದಾಗಬೇಕು. ಎತ್ತರದ ದೇಹಕ್ಕಿಂತ ಎತ್ತರದ ವ್ಯಕ್ತಿತ್ವವೇ ಮುಖ್ಯ. ಏಕೆಂದರೆ ಮನುಷ್ಯನನ್ನು ದೊಡ್ಡವನನ್ನಾಗಿ ಮಾಡುವುದು ಅವನ ಮೈಕಟ್ಟಲ್ಲ, ಅವನ ಗುಣ, ಸೇವೆ, ಸಾಧನೆ ಮತ್ತು ಮಾನವೀಯತೆ. ದೇಹದ ಎತ್ತರ ಕ್ಷಣಿಕ, ವ್ಯಕ್ತಿತ್ವದ ಎತ್ತರ ಶಾಶ್ವತ. ನಮಗೆದುರಾಗುವ ಯಾರೇ ಆಗಲಿ ನೋಡುವುದಕ್ಕೆ ಕುಬ್ಜರಾಗಿ ಕಂಡರೂ ಅವರು ಸಾಧಕರಾಗಿದ್ದರೆ, ಯೋಗ್ಯ ವ್ಯಕ್ತಿಯಾಗಿದ್ದರೆ ಕಡೆಗಣಿಸದೆ, ಅಪಹಾಸ್ಯಕ್ಕೆ ಆಸ್ಪದವಿಲ್ಲದೆ ಗೌರವಿಸೋಣ. ನೆನಪಿರಲಿ, ರೂಪವನ್ನು ಜನರು ನೋಡುವರು, ಆದರೆ ಕೀರ್ತಿಯನ್ನು ಲೋಕ ನೆನಪಿಟ್ಟುಕೊಳ್ಳುತ್ತದೆ.